ಎಲ್ಲ ಗೃಹಲಕ್ಷ್ಮಿಯರಿಗೂ ನನ್ನ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನ್ನಡ ಅಪ್ಡೇಟ್ಸ್. ವೀಕ್ಷಕರೇ, ಇವತ್ತಂತೂ ಎಲ್ಲ ಗೃಹಲಕ್ಷ್ಮಿಯರಿಗೂ ಒಂದು ಸುದಿನ ದಿನ ಅಂತಲೇ ಹೇಳ್ಬೋದು. ಇವತ್ತಂತೂ ಎಲ್ಲ ಗೃಹಲಕ್ಷ್ಮಿಯರಿಗೂ ಎಲ್ಲ ಪೆಂಡಿಂಗ್ ಕಂತಿನ ಹಣ ರಿಲೀಸ್ ಆಗ್ತಾ ಇದೆ. ಹೌದು ವೀಕ್ಷಕರೇ, 21ನೇ ತಾರೀಕಿಂದ 25ನೇ ತಾರೀಕುವರೆಗೂ ಈ 20, 21, 22ನೇ ಕಂತಿನ ಹಣ ರಿಲೀಸ್ ಆಗುತ್ತೆ ಅಂತ ಈಗಾಗಲೇ ನಿಮಗೆ ಇನ್ಫಾರ್ಮೇಷನ್ ತಲುಪಿದೆ. ಬಟ್ ಆದರೆ ಕೆಲವರಿಗೆ 22ನೇ ಕಂತಿನ ಹಣ ಇನ್ನೂ ತಲುಪಿಲ್ಲ. ಸೊ ಅವರಿಗೆ ಇವತ್ತು ಸಂಜೆ ಅಷ್ಟರಲ್ಲಿ ಎಲ್ಲ ಗೃಹಲಕ್ಷ್ಮಿಯರಿಗೂ ಯಾವ ಕಂತಿನ ಹಣ ಪೆಂಡಿಂಗ್ ಇರುತ್ತೆ ನೋಡಿ, ಆ ಎಲ್ಲ ಕಂತಿನ ಹಣ ಇವತ್ತು ಸಂಜೆ ಅಷ್ಟರಲ್ಲಿ ರಿಲೀಸ್ ಆಗಲಿದೆ. ಹೌದು ವೀಕ್ಷಕರೇ, ನೀವು ಕೇಳ್ತಾ ಇರೋದಂತೂ ನಿಜ. ಇದಂತೂ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಸುದ್ದಿ ನೀಡೋದ್ರಿಂದ ಈ ವಿಷಯದಲ್ಲಿ ಯಾವುದೇ ರೀತಿಯ ಡೌಟ್ ಬೇಡ ಅಂತ ಹೇಳಿ ನಾನು ಕ್ಲಾರಿಟಿನ ನೀಡ್ತಾ ಇದ್ದೀನಿ. ಈ ವಿಷಯದ ಬಗ್ಗೆ ನಾನು ಕಂಪ್ಲೀಟ್ ಕ್ಲಾರಿಟಿ ನೀಡ್ತಾ ಇದ್ದೀನಿ. ಈ ವಿಷಯದಲ್ಲಿ ಯಾರ್ಯಾರಿಗೆಲ್ಲ ಈಗಾಗಲೇ ತಲುಪಿದೆ, ಯಾರಿಗೆಲ್ಲ ಇನ್ನೂ ತಲುಪಲಿದೆ, ಯಾರಿಗೆಲ್ಲ ಈ ಹಣ ಬರೋದೇ ಇಲ್ಲ ಅಂತ ಇಲ್ಲಿ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನಿಮಗೆ ಅಲ್ಲಲ್ಲಿ ಸ್ವಲ್ಪ ಇನ್ಫಾರ್ಮೇಷನ್ ಕಟ್ ಆಗ್ಬೋದು. ಸೊ ನೀವು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ಮಾತ್ರ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗೋದಕ್ಕೆ ಸಾಧ್ಯವಾಗುತ್ತೆ. ಯಾರೆಲ್ಲ ನಮ್ಮ ಚಾನಲ್ನ ಮೊದಲೇ ಬಾರಿಗೆ ನೋಡ್ತಾ ಇದ್ದೀರೋ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಈ ಹಿಂದಿನ ವಿಡಿಯೋದಲ್ಲಿ ನಿಮಗೆಲ್ಲ ತಿಳಿಸಿರೋ ಹಾಗೆ 21ನೇ ತಾರೀಕಿಂದ ಹಿಡಿದು ಇವತ್ತಿನವರೆಗೂ ಆಲ್ಮೋಸ್ಟ್ 50% ಜನರಿಗೆ ಎಲ್ಲ ಕಂತಿನ ಹಣ ತಲುಪಿದೆ. ಅಂದರೆ 20, 21, 22 3 ಕಂತಿನ ಹಣ ಈಗಾಗಲೇ ಆಲ್ಮೋಸ್ಟ್ ಎಲ್ಲ 50% ಜನರಿಗೆ ತಲುಪಿದೆ. ಇನ್ನು 70% ಜನರಿಗೆ 20, 21ನೇ ಕಂತಿನ ಹಣ ತಲುಪಿದೆ. ಕೇವಲ 30% ಜನರಿಗೆ ಮಾತ್ರ 20ನೇ ಕಂತಿನ ಹಣ ತಲುಪಿದೆ. 20ನೇ ಕಂತಿನ ಹಣ ಕೂಡ ತಲುಪದೇ ಇಲ್ದಿರೋ ಕೇವಲ 10% ಜನ ಇದ್ದಾರೆ ಅಂತ ಇಲ್ಲಿ ವೆರಿಫೈ ಮುಖಾಂತರ ಗೊತ್ತಾಗ್ತಾ ಇದೆ. ಎಲ್ಲರಿಗೂ ಕೂಡ ಇವತ್ತು ಸಂಜೆ ಅಷ್ಟರಲ್ಲಿ ಎಲ್ಲ ಗೃಹಲಕ್ಷ್ಮಿಯರ ಖಾತೆಗೆ ಎಲ್ಲ ಪೆಂಡಿಂಗ್ ಹಣವನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಬ್ಯಾಂಕ್ ಖಾತೆಗಳನ್ನ ಆಗಾಗ ಚೆಕ್ ಮಾಡ್ತಾರೆ, ಯಾಕಂದರೆ ಯಾವ ಸಮಯದಲ್ಲಿ ಬೇಕಾದರೂ ನಿಮ್ಮ ಖಾತೆಗಳಿಗೆ ಈ ಎಲ್ಲ ಪೆಂಡಿಂಗ್ ಹಣ ಬಂದು ಸೇರಬಹುದು. ಮತ್ತು ಯಾರಿಗೆಲ್ಲ ಯಾವ ಕಂತಿನ ಹಣ ತಲುಪಿದೆ, ಯಾವ ಕಂತಿನ ಹಣ ತಲುಪಿಲ್ಲ ಅಂತ ನಿಮ್ಮ ಜಿಲ್ಲೆ ಸಮೇತ ಮೆನ್ಷನ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿದ್ರೆ ನಮಗೂ ಮುಂದಿನ ವಿಡಿಯೋದನ್ನ ಮಾಡೋದಕ್ಕೆ ಈಸಿ ಆಗುತ್ತೆ. ಈಗ ನಮಗೆ ಬಂದಿರೋ ಮಾಹಿತಿ ಪ್ರಕಾರ 19 ಜಿಲ್ಲೆಗಳಿಗೆ ಎಲ್ಲ ಕಂತಿನ ಹಣ ತಲುಪಿದೆ. ಹೌದು ವೀಕ್ಷಕರೇ, ಈಗಾಗಲೇ 19 ಜಿಲ್ಲೆಗಳಿಗೆ 20, 21, 22 ಟೋಟಲ್ ಆಗಿ 6,000 ರೂಪಾಯಿ ಈಗಾಗಲೇ ತಲುಪಿದೆ. ಇನ್ನು ಕೆಲವು ಜಿಲ್ಲೆಗಳಿಗೆ 21, 20ನೇ ಕಂತಿನ ಹಣ ಮಾತ್ರ ತಲುಪಿದೆ. ಇನ್ನು ಕೆಲವು ಜಿಲ್ಲೆಯ ಕೆಲವು ಗೃಹಲಕ್ಷ್ಮಿಯರಿಗೆ ಮಾತ್ರ, ಅಂದರೆ ಸ್ವಲ್ಪ ಜನ ಗೃಹಲಕ್ಷ್ಮಿಯರಿಗೆ ಮಾತ್ರ ಯಾವುದೇ ಕಂತಿನ ಹಣ ಇನ್ನೂ ತಲುಪಿಲ್ಲ. ಅವರೆಲ್ಲರಿಗೂ ಇವತ್ತು ಸಂಜೆ ಅಷ್ಟರಲ್ಲಿ ಎಲ್ಲ ಗೃಹಲಕ್ಷ್ಮಿಯರ ಖಾತೆಗೆ ಈ ಎಲ್ಲ ಪೆಂಡಿಂಗ್ ಹಣ ತಲುಪಲಿದೆ ಅಂತ ಹೇಳಿ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಪ್ರಾಮಿಸನ್ನು ನೀಡಿದ್ದಾರೆ. ಸೊ ಇವತ್ತು ಸಂಜೆವರೆಗೂ ವೆಯ್ಟ್ ಮಾಡಿ. ನೀವು ಇವತ್ತು ಸಂಜೆವರೆಗೂ ನಿಮ್ಮ ಖಾತೆಗಳಿಗೆ ಯಾವುದೇ ರೀತಿಯ ಹಣ ಜಮಾ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಬಂದು ಕಮೆಂಟ್ ಹಾಕಿ. ನಾನು ಆ ವಿಚಾರದ ಬಗ್ಗೆ ಒಂದು ಸ್ವಲ್ಪ ವೆರಿಫೈ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಚಾರದಲ್ಲಿ ಯಾವುದೇ ರೀತಿಯ ಡೌಟ್ ಬೇಡ ಅಂತ ಅನ್ಕೊತೀನಿ, ಯಾಕಂದರೆ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರಿಂದ ಕನ್ಫರ್ಮ್ ಆಗಿ ಇವತ್ತು ಸಂಜೆ ಅಷ್ಟರಲ್ಲಿ ಎಲ್ಲ ಹಣ ಬಂದು ತಲುಪುತ್ತೆ. ಅಕಸ್ಮಾತ್ ಹಣ ತಲುಪಿಲ್ಲ ಅಂದರೆ ಅದಕ್ಕೂ ಒಂದು ಕಾರಣವನ್ನು ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಿಮ್ಮ ಯಾವ ಜಿಲ್ಲೆಗಳಿಗೆ ತಲುಪಿಲ್ವೋ ಅವರು ದಯವಿಟ್ಟು ಒಂದು ಕಮೆಂಟ್ ಹಾಕೋದನ್ನು ಮರಿಬೇಡಿ. ಇದೇ ರೀತಿ ಗೃಹಲಕ್ಷ್ಮಿಯಲ್ಲಿ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡಲು ಮರೆಯದಿರಿ. ಥ್ಯಾಂಕ್ ಯು.